ಚೀನಾ ತನ್ನ ಮಿಲಿಟರಿ ಪವರ್ ಅನ್ನ ತೋರಿಸಿ ನಮ್ಮನ್ನ ಭಯಪಡಿಸಲು ಯತ್ನಿಸುತ್ತಿದ್ದರೆ, ಪಾಕಿಸ್ತಾನ ಕುತಂತ್ರಗಳನ್ನ ಹೆಣೆಯುತ್ತಿದ್ದರೆ ಅವರಿಗಿನ್ನೂ ಕೆಟ್ಟ ದಿನಗಳು ಹತ್ತಿರವಾಗಿವೆ. ಭಾರತೀಯ ವಿಜ್ಞಾನಿಗಳು DRDO ಒಟ್ಟಿಗೆ ಒಂದು ಅದ್ಭುತ ಯುದ್ಧ ಯಂತ್ರವನ್ನ ಸಿದ್ಧಪಡಿಸಿದ್ದಾರೆ. ಅದರ ಹೆಸರು ಕೇಳಿದ್ರೇನೆ ಚೀನಾ ಡ್ರ್ಯಾಗನ್ ಶಿಬಿರದಲ್ಲಿ ನಡುಕ ಶುರುವಾಗುತ್ತೆ. ಅದರ ಹೆಸರು FRCV ಫ್ಯೂಚರ್ ರೆಡಿ ಕಾಂಬ್ಯಾಕ್ಟ್ ವೆಹಿಕಲ್. ಇದು ಕೇವಲ ಒಂದು ಟ್ಯಾಂಕ್ ಅಲ್ಲ, ಯುದ್ಧ ಮೈದಾನದಲ್ಲಿ ನಡೆಯೋ ಒಂದು ಅಭೇದ್ಯ ಕೋಟೆ. ಅಣುಬಾಂಬ್ ಬಿದ್ದರೂ ಛಿದ್ರವಾಗೋದಿಲ್ಲ. ಅಮೆರಿಕ, ರಷ್ಯಾ ಮುಂತಾದ ಅಗ್ರ ರಾಷ್ಟ್ರಗಳು ಕೂಡ ಭಾರತ ಹಾಕುತ್ತಿರುವ ಈ ಹೆಜ್ಜೆಗಳನ್ನ ನೋಡಿ ಬಾಯಿ ಮುಚ್ಚಿಕೊಳ್ತಿವೆ. ಇಷ್ಟಕ್ಕೂ ಈ ಸೂಪರ್ ಟ್ಯಾಂಕ್ ಹಿಂದಿರುವ ರಹಸ್ಯ ಏನು? ಚೀನಾ ತನ್ನ ಲೈಟ್ ಟ್ಯಾಂಕ್ ಗಳನ್ನ ನೋಡಿ ಯಾಕೆ ಭಯ ಪಡ್ತಿದೆ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಕಳೆದ ಕೆಲ ವರ್ಷಗಳಿಂದ ಲಡಾಖ್ ಮತ್ತೆ ಅರುಣಾಚಲ್ ಪ್ರದೇಶದ ಗಡಿಗಳಲ್ಲಿ ಚೀನಾ ತನ್ನ ಆಕ್ರಮಣಶೀಲತೆಯನ್ನ ಹೆಚ್ಚಿಸಿದೆ. ಭಾರತ ಇನ್ನೂ ಸಹ 1960ರ ಸ್ಥಿತಿಯಲ್ಲೇ ಇದೆ ಎಂದು ಚೀನಾ ಭಾವಿಸುತ್ತಿದೆ. ಆದರೆ ಗಲ್ವಾನ್ ಕಣಿವೆಯಲ್ಲಿ ನಮ್ಮ ಜವಾನರು ತೋರಿದ ಪರಾಕ್ರಮ ಬೀಜಿಂಗ್ನ ಅಡಿಪಾಯಗಳನ್ನ ಕದಲಿಸಿದೆ. ಆಯುಧಗಳಿಲ್ಲದೆ ಚೀನಾ ಸೈನ್ಯವನ್ನ ಮಣ್ಣು ಮುಕ್ಕಿಸಿದ ನಮ್ಮ ಸೈನಿಕರ ಧೈರ್ಯವನ್ನ ನೋಡಿ ಪ್ರಪಂಚ ಆಶ್ಚರ್ಯಚಕಿತವಾಗಿದೆ. ಇಂದು ನಮ್ಮ ಗಡಿಗಳಲ್ಲಿ ತೇಜಸ್ ವಿಮಾನಗಳು ಗರ್ಜಿಸುತ್ತಿವೆ, ರಾಫೆಲ್ ಜೆಟ್ಗಳು ಪಹಾರ ಕಾಯುತ್ತಿವೆ, ಭೂಮಿಯ ಮೇಲೆ ಬ್ರಹ್ಮೋಸ್ ಮಿಸೈಲ್ಗಳು ಶತ್ರುವಿಗಾಗಿ ಕಾಯುತ್ತಿವೆ. ಆದ್ರೆ ಯುದ್ಧದಲ್ಲಿ ಭೂಪ್ರದೇಶದ ಮೇಲೆ ಆಧಿಪತ್ಯ ಸಾಧಿಸಬೇಕೆಂದ್ರೆ ಟ್ಯಾಂಕ್ಗಳು ಅತ್ಯಂತ ಪ್ರಮುಖ. ರಷ್ಯಾ ಯುಕ್ರೇನ್ ಯುದ್ಧ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ. ಹಳೆ ತಲೆಮಾರಿನ ಟ್ಯಾಂಕ್ಗಳು ಆಧುನಿಕ ಡ್ರೋನ್ಗಳ ಮುಂದೆ ಕಬ್ಬಿಣದ ತುಕ್ಕುಗಳಾಗಿ ಮಾರ್ಪಡ್ತಿವೆ. ಈ ಪಾಠವನ್ನ ಕಲಿತ ಭಾರತ ಪ್ರಪಂಚದಲ್ಲೇ ಅತ್ಯಂತ ಆಧುನಿಕವಾದ FRCV ಪ್ರಾಜೆಕ್ಟ್ ಅನ್ನ ವೇಗಗೊಳಿಸಿತು. DRDO ಅಭಿವೃದ್ಧಿಪಡಿಸುತ್ತಿರುವ FRCV ಟ್ಯಾಂಕ್ ಪ್ರಸ್ತುತ ಇರುವ T-72 ಮತ್ತೆ T-90 ಭೀಷ್ಮ ಟ್ಯಾಂಕ್ ಗಳ ಸ್ಥಾನವನ್ನ ಭರ್ತಿ ಮಾಡಲಿದೆ. ಅದರ ವಿಶೇಷತೆಗಳನ್ನ ಕೇಳಿದ್ರೆ ನೀವು ಆಘಾತಕ್ಕೊಳಗಾಗ್ತೀರಾ. ಇದಕ್ಕೆ 3 ಲೇಯರ್ ಪ್ರೊಟೆಕ್ಷನ್ ಅಂದ್ರೆ 3 ಹಂತಗಳ ರಕ್ಷಣೆ ಇದೆ. ನಂಬರ್ 1 ಸಾಫ್ಟ್ ಕಿಲ್ ಸಿಸ್ಟಮ್. ಇದು ಟ್ಯಾಂಕ್ ನ ಮೆದುಳು. ಶತ್ರು ಲೇಸರ್ ಗನ್ನೊಂದಿಗೆ ಟ್ಯಾಂಕ್ ಅನ್ನ ಗುರಿ ಇಟ್ಟ ತಕ್ಷಣ ಇದು ಪತ್ತೆ ಮಾಡ್ತದೆ. ತಕ್ಷಣ ಹೊಗೆ ಮಂಜಿನಂತಹ ಮೋಡವನ್ನ ಸೃಷ್ಟಿಸಿ ಶತ್ರುವಿನ ರಾಡಾರ್ ಗಳಿಗೆ ಟ್ಯಾಂಕ್ ಕಾಣದಂತೆ ಮಾಡ್ತದೆ. ನಂಬರ್ 2 ಹಾರ್ಟ್ ಕಿಲ್ ಸಿಸ್ಟಮ್. ಒಂದು ವೇಳೆ ಶತ್ರುವಿನ ಕ್ಷಿಪಣಿ ಟ್ಯಾಂಕ್ ಅನ್ನ ಮುಟ್ಟಲು ಬಂದ್ರೆ ಇದು ಸೆಕೆಂಡುಗಳಲ್ಲಿ ಆ ಕ್ಷಿಪಣಿಯನ್ನ ಗಾಳಿಯಲ್ಲೇ ಸ್ಫೋಟಿಸ್ತದೆ. ಟ್ಯಾಂಕ್ಗೆ ಕನಿಷ್ಠ ಚಿಕ್ಕ ಗೆರೆ ಕೂಡ ಬೀಳೋದಿಲ್ಲ. CBRN ಪ್ರೊಟೆಕ್ಷನ್. ಇದು ಅತ್ಯಂತ ಭಯಾನಕ ಫೀಚರ್. ರಾಸಾಯನಿಕ, ಜೈವಿಕ, ವಿಕಿರಣ ಮತ್ತೆ ಪರಮಾಣು ದಾಳಿಗಳಿಂದ ಈ ಟ್ಯಾಂಕ್ ಒಳಗಿರುವ ಸೈನಿಕರನ್ನ ರಕ್ಷಿಸುತ್ತದೆ. ಹೊರಗಡೆ ಅಣು ಬಾಂಬ್ ಸ್ಫೋಟಿಸಿ ಗಾಳಿ ವಿಷಯುಕ್ತವಾದರೂ ಟ್ಯಾಂಕ್ ಒಳಗಿರುವವರಿಗೆ ಶುದ್ಧ ಗಾಳಿ ಸಿಗುತ್ತೆ. ನಂಬರ್ 3 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡ್ರೋನ್ ಇಂಟಿಗ್ರೇಷನ್. ಫ್ರೆಂಡ್ಸ್, ಈ ಟ್ಯಾಂಕ್ ಕೇವಲ ಸ್ಫೋಟಗಳನ್ನ ನಡೆಸುವುದಲ್ಲ, ಇದು ಯೋಚನೆ ಕೂಡ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗಿದೆ. ಮ್ಯಾನ್ ಆನ್ ಮ್ಯಾನ್ ಟೀಮಿಂಗ್. ಟ್ಯಾಂಕ್ ಒಳಗಡೆ ಕುಳಿತ ಸೈನಿಕರು ತಮ್ಮ ಸುತ್ತಲೂ ಹರಡುತ್ತಿರುವ ಡ್ರೋನ್ಗಳನ್ನ ನಿಯಂತ್ರಿಸಬಹುದು. ಟ್ಯಾಂಕ್ ಒಂದು ಮದರ್ಶಿಪ್ ನಂತೆ ಕೆಲಸ ಮಾಡ್ತದೆ. ಡ್ರೋನ್ಗಳು ಮುಂದೆ ಹೋಗಿ ಶತ್ರು ಎಲ್ಲಿದ್ದಾನೆ ಎಂದು ನೋಡಿ ಮಾಹಿತಿಯನ್ನ ಟ್ಯಾಂಕ್ಗೆ ನೀಡುತ್ತವೆ. 360 ಡಿಗ್ರಿ ವ್ಯೂ. ಸೀಥ್ರೂ ಆರ್ಮರ್ ಟೆಕ್ನಾಲಜಿ ಮೂಲಕ ಸೈನಿಕರು ಟ್ಯಾಂಕ್ ಒಳಗಡೆ ಇದ್ದರೂ ಹೊರಗಡೆ ಏನ್ ನಡೀತಿದೆ ಎಂಬುದನ್ನ ಹೆಲ್ಮೆಟ್ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ನೋಡಬಹುದು. ದಶಕಗಳಿಂದ ಭಾರತ ರಷ್ಯಾ ಟ್ಯಾಂಕ್ಗಳ ಮೇಲೆ ಅವಲಂಬಿತವಾಗಿತ್ತು. ನಮ್ಮ ಬಳಿ ಇರೋ T-72 ಟ್ಯಾಂಕ್ಗಳು ರಷ್ಯಾ ತಂತ್ರಜ್ಞಾನದ್ದೇ. ಆದ್ರೆ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಟ್ಯಾಂಕ್ಗಳ ದೌರ್ಬಲ್ಯಗಳು ಬಯಲಾದವು. ಜಾವ್ಲಿನ್ ಮಿಸೈಲ್ಗಳು ಟ್ಯಾಂಕ್ ಮೇಲ್ಭಾಗದಿಂದ ದಾಳಿ ಮಾಡಿ ಅವುಗಳನ್ನ ನಾಶಪಡಿಸುತ್ತಿವೆ. ಈ ಟಾಪ್ ಅಟ್ಯಾಕ್ ಬೆದರಿಕೆಯನ್ನ ಗಮನಿಸಿದ ಭಾರತ ಯಾರ ಸಹಾಯವಿಲ್ಲದೆ ಸ್ವದೇಶಿ ತಂತ್ರಜ್ಞಾನದೊಂದಿಗೆ FRCVಯನ್ನ ಡಿಸೈನ್ ಮಾಡಿದೆ. ಭಾರತ ಇದೀಗ ರಷ್ಯಾ ಅಥವಾ ಅಮೆರಿಕದಿಂದ ಟ್ಯಾಂಕ್ ಗಳನ್ನ ಖರೀದಿಸುತ್ತಿಲ್ಲ. ನಾವು ನಮ್ಮ ಸ್ವಂತ ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ಅನ್ನ ಪ್ರಪಂಚ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇವೆ. ಇದರಿಂದ ಸಾವಿರಾರು ಕೋಟಿ ವಿದೇಶಿ ವಿನಿಮಯವನ್ನ ಉಳಿಸುವುದಲ್ಲದೆ ನಮ್ಮ ರಕ್ಷಣಾ ರಹಸ್ಯಗಳು ನಮ್ಮ ಬಳಿಯೇ ಸುರಕ್ಷಿತವಾಗಿರುತ್ತವೆ. ಚೀನಾ LAC ಗಡಿ ಬಳಿ ತನ್ನ ಟೈಪ್ 15 ಲೈಟ್ ಟ್ಯಾಂಕ್ ಅನ್ನ ನಿಯೋಜಿಸಿದೆ. ಅವು ಬೆಟ್ಟದ ಪ್ರದೇಶಗಳಲ್ಲಿ ವೇಗವಾಗಿ ಚಲಿಸುತ್ತಿವೆ ಎಂದು ಚೀನಾ ಹೆಮ್ಮೆ ಪಡ್ತಿದೆ. ಆದರೆ ಭಾರತದ FRCV ಟ್ಯಾಂಕ್ 50 ಟನ್ ತೂಕದೊಂದಿಗೆ ಬೆಟ್ಟಗಳಲ್ಲೂ ಚಿರತೆಯಂತೆ ಓಡಬಲ್ಲದು. ಚೀನಾದ ವಿಸ್ತರಣಾವಾದಕ್ಕೆ ವಿರೋಧವಾಗಿ ಭಾರತ ಇದೀಗ ಅಫೆನ್ಸಿವ್ ಮೋಡ್ಗೆ ಹೋಗಿದೆ. ಈ ಟ್ಯಾಂಕ್ಗಳು ಕೇವಲ ರಕ್ಷಣೆಗಾಗಿ ಮಾತ್ರವಲ್ಲ, ಅಗತ್ಯವಿದ್ರೆ ಶತ್ರುವಿನ ಭೂಪ್ರದೇಶಕ್ಕೆ ನುಗ್ಗಿ ವಿನಾಶ ಸೃಷ್ಟಿಸಲು ಸಿದ್ಧಗೊಳಿಸಲಾಗಿದೆ. ಈ ಪ್ರಾಜೆಕ್ಟ್ ಅಲ್ಲಿ ಭಾರತದ ಖಾಸಗಿ ಕ್ಷೇತ್ರದ ಕಂಪನಿಗಳಾದ ಟಾಟಾ, L&T ಮುಂತಾದವುಗಳು ಕೂಡ ಭಾಗಿಯಾಗುತ್ತಿವೆ. ಇದು ಭಾರತದ ರಕ್ಷಣಾ ಕ್ಷೇತ್ರದ ಖಾಸಗೀಕರಣದಲ್ಲಿ ಒಂದು ಮೈಲಿಗಲ್ಲು. FRCV ಟ್ಯಾಂಕ್ ಅಲ್ಲಿ ಬಳಸುವ ಇಂಜಿನ್ 1500 ಹಾರ್ಸ್ ಪವರ್ ಸಾಮರ್ಥ್ಯ ಹೊಂದಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಟ್ಯಾಂಕ್ಗಳಲ್ಲಿ ಒಂದು. ಭಾರತ ಈ ಟ್ಯಾಂಕ್ಗಳನ್ನ ಭವಿಷ್ಯದಲ್ಲಿ ಮಿತ್ರ ರಾಷ್ಟ್ರಗಳಿಗೆ ರಫ್ತು ಮಾಡಲು ಯೋಚಿಸುತ್ತಿದೆ. ಇದರಿಂದ ಭಾರತ ಒಂದು ಡಿಫೆನ್ಸ್ ಎಕ್ಸ್ಪೋರ್ಟ್ ಹಬ್ ಆಗಿ ಮಾರ್ಪಾಡಾಗ್ತದೆ.
ಪ್ರಪಂಚ ಇದೀಗ ಹೈಬ್ರಿಡ್ ವಾರ್ಫೇರ್ ಕಡೆಗೆ ತಿರುಗಿದೆ. ಇಲ್ಲಿ ಕೇವಲ ಬಲ ಇದ್ರೆ ಸಾಲದ್ದು, ಬುದ್ಧಿವಂತಿಕೆ ಇರಬೇಕು. FRCV ಯಲ್ಲಿರುವ ಸ್ಟೆಲ್ತ್ ಕೋಟಿಂಗ್ ಮೂಲಕ ಇದು ಶತ್ರುವಿನ ರಾಡಾರ್ ಗಳಿಗೆ ಸಿಗೋದಿಲ್ಲ. ಇದನ್ನ ಒಂದು ಗೋಸ್ಟ್ ಟ್ಯಾಂಕ್ ಎಂದು ಕರೆಯಬಹುದು. ಪಾಕಿಸ್ತಾನ್ ಬಳಿ ಇರುವ ಹಳೆಯ ಟ್ಯಾಂಕ್ಗಳು ಇದರ ಮುಂದೆ ಚಿಕ್ಕ ಮಕ್ಕಳ ಆಟಿಕೆಗಳಂತೆ ಕಾಣುತ್ತವೆ. ಚೀನಾ ತನ್ನ ಸೈನ್ಯವನ್ನ ಎಷ್ಟೇ ಆಧುನೀಕರಿಸಿದರೂ ಭಾರತೀಯ ವಿಜ್ಞಾನಿಗಳ ಈ ಸ್ವದೇಶಿ ಆವಿಷ್ಕಾರದ ಮುಂದೆ ಅವರು ತಲೆ ಬಾಗಲೇಬೇಕು. ಇದು ಕೇವಲ ಒಂದು ಆಯುಧವಲ್ಲ, ಇದು 140 ಕೋಟಿ ಭಾರತೀಯರ ಆತ್ಮವಿಶ್ವಾಸ. ಹಿಮಾಲಯದ ಹಿಮಪರ್ವತಗಳಿಂದ ರಾಜಸ್ಥಾನದ ಮರುಭೂಮಿಯವರೆಗೂ ಭಾರತ ತನ್ನ ರಕ್ಷಣಾ ವಲಯವನ್ನ ಬಲಪಡಿಸುತ್ತಿದೆ. FRCV ಟ್ಯಾಂಕ್ ಆಗಮನದೊಂದಿಗೆ ನಮ್ಮ ಸೈನ್ಯ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ದಳವಾಗಿ ಮಾರ್ಪಾಡಾಗ್ತದೆ. ಶತ್ರು ಎಷ್ಟೇ ದೊಡ್ಡವನಾದ್ರೂ ಅಣುಬಾಂಬ್ ತಂದರೂ ಸರಿ, ಭಾರತದ ವಜ್ರಾಯುಧ ಅವರಿಗೆ ಸಮಾಧಿ ಕಟ್ಟುವುದು ಖಚಿತ. ಈ ಟ್ಯಾಂಕ್ ನ ಅಸಲಿ ಬಲ ಅದರ ಬ್ಯಾರೆಲ್ ಅಂದ್ರೆ ಮುಖ್ಯ ಫಿರಂಗಿಯಲ್ಲಿದೆ. ಇದರಲ್ಲಿ 120 mm ಸಾಮರ್ಥ್ಯದ ಅತ್ಯಾಧುನಿಕ ಗನ್ ಅಳವಡಿಸಲಾಗಿದೆ. ಇದು ಕೇವಲ ಗೋಳಗಳನ್ನ ಮಾತ್ರವಲ್ಲ, ಲೇಸರ್ ಗೈಡೆಡ್ ಮಿಸೈಲ್ ಗಳನ್ನ ಕೂಡ ಪ್ರಯೋಗಿಸಬಲ್ಲದು. ಆರ್ಮರ್ ಪಿಯರ್ಸಿಂಗ್, ಶತ್ರು ಟ್ಯಾಂಕ್ ಎಷ್ಟೇ ಬಲಿಷ್ಠ ಕಬ್ಬಿಣದ ಕವಚ ಹೊಂದಿದ್ದರೂ FRCV ಬಿಡುವ ಗೋಳ ಅದನ್ನ ಸೀಳಿಕೊಂಡು ಒಳಗಡೆ ಹೋಗಿ ಸ್ಫೋಟಿಸುತ್ತದೆ. ಆಟೋಮ್ಯಾಟಿಕ್ ಲೋಡಿಂಗ್, ಸಾಮಾನ್ಯವಾಗಿ ಟ್ಯಾಂಕ್ಗಳಲ್ಲಿ ಗೋಳಗಳನ್ನ ಲೋಡ್ ಮಾಡಲು ಒಬ್ಬ ಮನುಷ್ಯ ಇರಬೇಕು. ಇದು ಸಮಯ ತೆಗೆದುಕೊಳ್ತದೆ. ಆದ್ರೆ ನಮ್ಮ FRCV ಯಲ್ಲಿ ಆಟೋಮ್ಯಾಟಿಕ್ ಲೋಡಿಂಗ್ ಸಿಸ್ಟಮ್ ಇದೆ. ಅಂದ್ರೆ ಸೆಕೆಂಡುಗಳ ಅಂತರದಲ್ಲಿ ಗೋಳಗಳನ್ನ ಲೋಡ್ ಮಾಡಿ ನಿರಂತರವಾಗಿ ಸ್ಫೋಟಗಳನ್ನ ನಡೆಸುತ್ತದೆ. ಯುದ್ಧದಲ್ಲಿ ಈ ವೇಗವೇ ಗೆಲುವು ಸೋಲುಗಳನ್ನ ನಿರ್ಧರಿಸುತ್ತದೆ. ಶತ್ರು ಮರುಕಳಿಸುವ ಮೊದಲೇ ಅವನ ಟ್ಯಾಂಕ್ ಭಸ್ಮವಾಗ್ತದೆ. ಫ್ರೆಂಡ್ಸ್, ಈ ಟ್ಯಾಂಕ್ ಇರುವ ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇದರ ಮೇಲೆ ಒಂದು ವಿಶೇಷ ಕೋಟಿಂಗ್ ಇರುತ್ತದೆ. ಇದು ಟ್ಯಾಂಕ್ ಇಂದ ಹೊರಬರುವ ಶಬ್ದ ಮತ್ತೆ ಉಷ್ಣವನ್ನ ಅಂದ್ರೆ ಇನ್ಫ್ರಾರೆಡ್ ಸಿಗ್ನೇಚರ್ ಅನ್ನ 50% ಗಿಂತ ಕಡಿಮೆ ಮಾಡುತ್ತದೆ. ಸ್ಟ್ರಾಟಜಿಕ್ ಬೆನಿಫಿಟ್, ಆಧುನಿಕ ಯುದ್ಧಗಳಲ್ಲಿ ಶತ್ರುಗಳು ಥರ್ಮಲ್ ಕ್ಯಾಮೆರಾಗಳ ಮೂಲಕ ಟ್ಯಾಂಕ್ ಇಂಜಿನ್ ಉಷ್ಣವನ್ನ ಪತ್ತೆ ಮಾಡಿ ದಾಳಿ ಮಾಡ್ತಾರೆ. ಆದ್ರೆ ನಮ್ಮ FRCV ಟ್ಯಾಂಕ್ ಎಂಜಿನ್ ಉಷ್ಣವನ್ನ ಹೊರಗಡೆ ಬಿಡೋದಿಲ್ಲ. ಅಂದ್ರೆ ಕತ್ತಲಲ್ಲೂ ಶತ್ರುವಿನ ರಾಡಾರ್ ಅಥವಾ ಕ್ಯಾಮೆರಾಗಳಿಗೆ ಇದು ಕಾಣೋದಿಲ್ಲ. ಅದಕ್ಕಾಗಿ ಇದನ್ನ ಗೋಸ್ಟ್ ಟ್ಯಾಂಕ್ ಅಂತ ಕರೀತಾರೆ. ಶತ್ರುವಿನ ಕಣ್ಗಳ ಮುಂದೆಯೇ ಇದ್ದರೂ ಅವನು ಗುರುತಿಸಲಾರನು. ಭಾರತಕ್ಕಿರುವ ಅತಿ ದೊಡ್ಡ ಸವಾಲು ಏನಂದ್ರೆ ನಮ್ಮ ಗಡಿಗಳು ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿ ಇರುತ್ತವೆ. ರಾಜಸ್ಥಾನದಲ್ಲಿ ಬಿಸಿಲು ಭೂಮಿ, ಲಡಾಖ್ ನಲ್ಲಿ ಹೆಪ್ಪುಗಟ್ಟುವ ಚಳಿ, ಆಲ್ ಟೆರೇನ್ ಕೇಪಬಿಲಿಟಿ. ರಷ್ಯಾದಿಂದ ನಾವು ಖರೀದಿಸಿದ ಟ್ಯಾಂಕ್ಗಳು ಲಡಾಖ್ ನಂತಹ ಎತ್ತರದ ಪ್ರದೇಶಗಳಲ್ಲಿ ಉಸಿರಾಡಲು ಅಂದ್ರೆ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ತೊಂದರೆ ಪಡುತ್ತವೆ. ಆದ್ರೆ FRCV ಯನ್ನ ನಮ್ಮ ಎಂಜಿನಿಯರ್ಗಳು ಹಿಮಾಲಯಕ್ಕಾಗಿ ವಿಶೇಷವಾಗಿ ವಿನ್ಯಾಸಿಸಿದ್ದಾರೆ. -40 ಡಿಗ್ರಿಗಳ ಚಳಿಯಲ್ಲೂ ಅದರ ಎಂಜಿನ್ ಗರ್ಜಿಸುತ್ತದೆ. ಲೈಟ್ ವೈಟ್ ಪವರ್, ಇದು ಕೇವಲ 50 ಟನ್ ತೂಕದ್ದು. ಇದರಿಂದ ಸೇತುವೆಗಳ ಮೇಲಿಂದ ಬೆಟ್ಟದ ದಾರಿಗಳಿಂದ ವೇಗವಾಗಿ ಪ್ರಯಾಣಿಸಬಲ್ಲದು. ಚೀನಾ ತನ್ನ ಲೈಟ್ ಟ್ಯಾಂಕ್ ಗಳೊಂದಿಗೆ ನಮ್ಮನ್ನ ಭಯಪಡಿಸಲು ಯತ್ನಿಸಿತು. ಆದ್ರೆ ಇದೀಗ ನಮ್ಮ FRCV ಅವುಗಳಿಗೆ ಸಿಂಹ ಸ್ವಪ್ನವಾಗಿ ನಿಲ್ಲುತ್ತದೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಫಿಲಿಪೈನ್ಸ್, ವಿಯೆಟ್ನಾಂ ಮತ್ತು ಕೆಲವು ಆಫ್ರಿಕಾ ದೇಶಗಳು ಈಗಾಗಲೇ ಭಾರತ ತಯಾರಿಸುತ್ತಿರುವ ಆಯುಧಗಳ ಮೇಲೆ ಆಸಕ್ತಿ ತೋರುತ್ತಿವೆ. FRCV ಟ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾದ್ರೆ ಇದು ಪ್ರಪಂಚದಲ್ಲೇ ಅತ್ಯಧಿಕವಾಗಿ ರಫ್ತಾಗುವ ಟ್ಯಾಂಕ್ ಆಗಲಿದೆ. ಯಾಕಂದ್ರೆ ಅಮೆರಿಕಾಗೆ ಸೇರಿದ ಅಬ್ರಾಮ್ಸ್ ಟ್ಯಾಂಕ್ಗಳು ತುಂಬಾ ದುಬಾರಿ ಮತ್ತೆ ಭಾರಿ ತೂಕದ್ದು. ಭಾರತ ನೀಡುವ ಕಡಿಮೆ ಬೆಲೆ, ಹೆಚ್ಚು ತಂತ್ರಜ್ಞಾನದ ಆಫರ್ ಮುಂದೆ ಯಾವ ದೇಶವೂ ನಿಲ್ಲಲಾರದು. ಇದು ನಮ್ಮ ದೇಶಕ್ಕೆ ಬಿಲಿಯನ್ಗಳಷ್ಟು ವಿದೇಶಿ ವಿನಿಮಯವನ್ನ ತರುತ್ತದೆ. ಅಮೆರಿಕದ ರಕ್ಷಣಾ ಕ್ಷೇತ್ರ ಪೆಂಟಗನ್ ಸಹ ಭಾರತೀಯ ವಿಜ್ಞಾನಿಗಳ ಬುದ್ಧಿಮತ್ತೆಯನ್ನ ನೋಡಿ ಆಶ್ಚರ್ಯ ಪಡುತ್ತಿದೆ. ಭಾರತ ಇದೀಗ ಕೇವಲ ಆಯುಧಗಳನ್ನ ಖರೀದಿಸುವ ದೇಶವಲ್ಲ, ಆಯುಧಗಳ ಮಾಯಾಜಾಲವನ್ನ ಸೃಷ್ಟಿಸುವ ದೇಶ ಎಂದು ಅವರಿಗೆ ಅರ್ಥವಾಗಿದೆ. ಚೀನಾ ತನ್ನ J-20 ವಿಮಾನಗಳನ್ನ ಅಜೇಯವೆಂದು ಪ್ರಚಾರ ಮಾಡಿಕೊಂಡಂತೆ ಭಾರತ ತನ್ನ FRCV ಟ್ಯಾಂಕ್ ನೊಂದಿಗೆ ಆ ಪ್ರಚಾರವನ್ನ ಸುಳ್ಳು ಮಾಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ನಾವು ಈಗ ಒಂದು ಹೊಸ ಯುಗಕ್ಕೆ ಕಾಲಿಟ್ಟಿದ್ದೇವೆ. ಒಂದು ಕಾಲದಲ್ಲಿ ಬಂದೂಕುಗಳು ಫಿರಂಗಿಗಳಿಗಾಗಿ ವಿದೇಶಗಳ ಕಡೆ ನೋಡಿದ ನಾವು ಇಂದು ಅಣುಬಾಂಬುಗಳನ್ನ ಸಹ ತಡೆದುಕೊಳ್ಳುವ ಟ್ಯಾಂಕ್ ಗಳನ್ನ ಸ್ವತಂತ್ರವಾಗಿ ತಯಾರಿಸುತ್ತಿದ್ದೇವೆ. ಇದು ಭಾರತದ ದೃಷ್ಟಿ ಮತ್ತು ನಮ್ಮ DRDO ವಿಜ್ಞಾನಿಗಳ ದಶಕಗಳ ಕಷ್ಟ. ಮುಂಬರುವ ದಿನಗಳಲ್ಲಿ ಭಾರತ ಡಿಫೆನ್ಸ್ ಪ್ರಪಂಚವನ್ನ ಆಳುವ ಅವಕಾಶ 100ಕ್ಕೆ 100% ಇದೆ. ಹಾಗಾದ್ರೆ ಫ್ರೆಂಡ್ಸ್, ನಿಮಗೇನನ್ನಿಸ್ತದೆ? ಭಾರತ ತೆಗೆದುಕೊಂಡ ಈ ನಿರ್ಧಾರ ಚೀನಾದ ಅಹಂಕಾರವನ್ನ ಅಡಗಿಸ್ತದೆಯಾ? ನಮ್ಮ ವಿಜ್ಞಾನಿಗಳ ಕೃಷಿಯ ಮೇಲೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೇಶದ ರಕ್ಷಣಾ ಕ್ಷೇತ್ರ ಇದೇ ರೀತಿ ಅಭಿವೃದ್ಧಿ ಹೊಂದಬೇಕೆಂದು ಬಯಸಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ಜೈ ಹಿಂದ್ ಎಂದು ಟೈಪ್ ಮಾಡಿ. ನಮ್ಮ ದೇಶದ ಭದ್ರತೆಗಾಗಿ ಕೆಲಸ ಮಾಡುತ್ತಿರುವ ಆ ಮಹನೀಯರಿಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.